ಹಾಯ್ ಎಲ್ಲರಿಗೂ ನಮಸ್ತೆ. ಸಂಡೇ ಆಫ್ಟರ್ನೂನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಹಿರಿಯರಿಗೆ ಪೂಜೆ ಮಾಡೋದಿತ್ತು. ಪಿತೃಪಕ್ಷ ಅಮಾವಾಸ್ಯೆ ಒಳಗಡೆ ಮಾಡ್ತೀವಿ. ನಾನು ಮೊದಲಿಗೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಮ್ಮನೆಯಲ್ಲಿ ಮೊದಲಿಂದನೂ ನಾವು ದೇವ್ರ ಪೂಜೆ ಮಾಡಿದ ನಂತರನೇ ಅಡುಗೆ ಕೆಲಸಗಳು ಮಾಡಬೇಕು. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಮಸಾಲೆ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸಿಟ್ಕೊಂಡೆ. ಫಸ್ಟ್ ಮಾಡಿದ್ದು ನಾನು ಮಟನ್ ಸಾಂಬಾರು. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಅದನ್ನ ರುಬ್ಬಿಟ್ಕೋಬೇಕು. ರುಬ್ಬಿದ ನಂತರ ನಾನು ಒಂದು ಕಡೆ ಸ್ಟವ್ ಆನ್ ಮಾಡಿ ಮತ್ತು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಟನ್ ಎಲ್ಲ ನೀಟಾಗಿ ತೊಳೆದು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ನೀರು ಬಿಟ್ಕೊಳ್ಳೋ ತನಕ. ಆನಂತರ ಅರಿಶಿನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು 3 ವಿಸಲ್ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡಿದ ನಂತರ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಆಗಿರುತ್ತೆ. ನಿಮ್ಮ ನೀರು ನೋಡ್ಕೊಂಡು ಚೆಕ್ ಮಾಡಿಕೊಂಡು ಖಾರಾನ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ನಂತರ ನೀವು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಅದನ್ನ ಒಂದು 3 ವಿಸಲ್ಲು ಕ್ಯಾಪ್ ಮುಚ್ಚಿ ಹಾಕ್ಸ್ಕೊಳ್ಳಿ. ನಮ್ಮನೇಲಿ ನೋಡಿ ಮಟನ್ ಸಾಂಬಾರು ಈ ರೀತಿ ರೆಡಿ ಆಯಿತು. ಮಟನ್ ಸಾಂಬಾರೆಲ್ಲ ಮುಗಿಸ್ಕೊಂಡಿದ್ದ ನಂತರ ನಾನು ಚಿಕನ್ ಫ್ರೈ ಮಾಡಿದೆ. ನಾನು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜಜ್ಜಿಟ್ಕೊಂಡಿರೋಂಥ ಶುಂಠಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡೆ ಮತ್ತು ಚಿಕನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆಮೇಲೆ ಗರಂ ಮಸಾಲ ಮತ್ತು ನಾನು ಹಾಕಿದ ಚಿಕನ್ ಮಸಾಲ, ಧನಿಯಾ ಪೌಡರು, ಸ್ವಲ್ಪ ಉಪ್ಪು, ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ್ದ ನಂತರ ನೀವು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನಮ್ಮನೇಲಿ ಚಿಕನ್ ಸಾಂಬಾರು ರೆಡಿ ಆಯಿತು. ಆನಂತರ ನೆಕ್ಸ್ಟ್ ಮಾಡಿದ್ದು ನಾನು ಬಿರಿಯಾನಿಗೆ ಎಣ್ಣೆ ಹಾಕ್ಕೊಂಡು ಮಸಾಲೆಗಳೆಲ್ಲ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಫ್ರೈ ಆದಮೇಲೆ ಚಿಕನ್ ಫ್ರೈ ಆದಮೇಲೆ ನಾನು ಹಾಕಿದ್ದು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು ಹಾಕ್ಕೊಂಡು ಅದಕ್ಕೆ ನಾನು ಬಿರಿಯಾನಿ ಪೌಡರು, ಗರಂ ಮಸಾಲ, ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡೆ. ಆನಂತರ ಹಾಕಿದ್ದು ನಾನು ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟೆ. ಕ್ಯಾಪ್ ಮುಚ್ಚಿ ಕುದಿದ್ಮೇಲೆ ಈ ಥರ ಮರಳ್ತಾ ಇತ್ತು. ಆವಾಗ ನಾನು ಅದಕ್ಕೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಅಕ್ಕಿ ಹಾಕಿ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 2ರಿಂದ 3 ವಿಸಲ್ಲು ನಾನು ಕೂಗಿಸ್ಕೊಂಡಿದ್ದೀನಿ ವಿಸಲ್ಲು. ನೋಡಿ, ನಮ್ಮನೇಲಿ ಬಿರಿಯಾನಿ ಓಪನ್ ಮಾಡಿ ತೋರಿಸ್ತೇನೆ. ಈ ರೀತಿ ರೆಡಿ ಆಯಿತು. ಬಿರಿಯಾನಿ ಮುಗೀತು ನಮ್ಮನೇಲಿ ಇವತ್ತು ಎಡೆಗೆ. ಆನಂತರ ನೆಕ್ಸ್ಟ್ ಮಾಡಿದ್ದು ನಾನು ಕಬಾಬಿಗೆ 2 ಎಗ್ ಹಾಕ್ಕೊಂಡೆ, ಕಬಾಬ್ ಪೌಡ್ರ್ ಹಾಕ್ಕೊಂಡೆ ಮತ್ತು ಸೋಡಾ, ಉಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಮತ್ತು ಇದಕ್ಕೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯೋಕ್ಕಿಟ್ಟೆ. ಎಣ್ಣೆ ಕಾಯಿತು, ಅದಕ್ಕೆ ಕಬಾಬ್ ಹಾಕಿ ಕಬಾಬು ರೆಡಿ ಆಯಿತು. ಕಬಾಬ್ ರೆಡಿ ಆದಮೇಲೆ ನಾನು ಮಾಡಿದ್ದು ನೆಕ್ಸ್ಟು ಎಗ್ ಕರಿಗೆ ಈರುಳ್ಳಿ, ಟೊಮೊಟೊ ಇಷ್ಟೇ ನಾವು ಒಗ್ಗರಣೆ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ನೋಡಿ, ಅರಿಶಿನ ಪುಡಿ ಮತ್ತು ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಎಗ್ಗನ್ನು ಫ್ರೈ ಮಾಡಿಕೊಂಡು ಎಗ್ ಕರಿ ರೆಡಿ ಆಯಿತು. ನಮ್ಮನೇಲಿ ಮುದ್ದೆ, ರೈಸು, ಸೌತೆಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಸಾಲಿಡ್ ಮಾಡ್ಕೊಂಡಿದ್ವಿ ಎಡೆಗೆ ಮತ್ತು ಕಬಾಬು. ಆನಂತರ ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಮತ್ತು ಎಗ್ಗು ಬೇಯಿಸಿಟ್ಕೊಂಡಿದ್ದೆ, ಎಗ್ ಕರಿ ಮಾಡ್ಕೊಂಡಿದ್ದೀನಿ. ಫೋಟೋ ಎಲ್ಲ ರೆಡಿ ಮಾಡ್ಕೊಂಡು ಈ ಥರ ಬಟ್ಟೆ ಇಟ್ಕೊಂಡು ನೋಡಿ ಎಡೆ ಯಾವ ರೀತಿ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ನಾವು ಹಿರಿಯರು ಹೇಳ್ಕೊಟ್ಟಿರೋ ಥರ ಇದೇ ರೀತಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿ ನಮ್ಮನೇಲಿ ಹಿರಿಯರಿಗೆ ಎಡೆ ಹಾಕೋದು ಪದ್ಧತಿ ಮಾಡಿದ ನಂತರ ಅವರ ಆಶೀರ್ವಾದ ಪಡ್ಕೊಂಡ್ವಿ. ಅವರು ನಮಗೆ ಆಶೀರ್ವಾದ ಕೊಟ್ಟರೆ ನಮಗೆ ಆರೋಗ್ಯ, ಆಯಸ್ಸು 2 ಚೆನ್ನಾಗಿರುತ್ತೆ. ದೇವರು ಒಂದೇ, ಅವರು ಒಂದೇ ಅಂತ ನಾನು ನಂಬಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ.